ಹಲೋ, ಯಾರು ಸರ್? ನಾನು ಡಿಐಜಿ ಮಾತಾಡ್ತಾ ಇದ್ದೀನಿ. ಸಾಹಸ ಸಿಂಹ ಎಸಿಪಿ ವಿಷ್ಣು ಇದ್ದಾರಾ? ಇಲ್ಲ ಸರ್, ರಜಾ ಇದ್ದಿದ್ರಿಂದ ಅವ್ರ ಶ್ರೀಮತಿಯವ್ರ ಜೊತೆ ಹಿಲ್ ಸ್ಟೇಷನ್ ಹೋಗಿದ್ದಾರೆ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮಸ್ಕಾರ ಸರ್. ಹಾ, ಮಾರ್ನಿಂಗ್ ಸರ್. ಮಾರ್ನಿಂಗ್. ಬ್ಯಾಂಕ್ ಹೋಗೋ. ಬ್ಯಾಂಕ್ನಿಂದ ಬಂದ್ಬಿಟ್ಟ. ಬ್ಯಾಂಕ್ನವರು ಊಟ ಮಾಡಿದ್ರು, ಫುಡ್ ಪಾಯ್ಸನ್ ಆಗ್ಲಿಲ್ಲ, ಜೀರ್ಣ ಮಾಡ್ಕೊಂಡ್ರು. ನಕಲಿ ನೋಟುಗಳು ನಮಗೆ ಹಬ್ಬದೂಟ ಮಾಡಿಸ್ತಿದೆ, ಆದ್ರೆ ಅಸಲಿ ನೋಟ್ ಇಟ್ಕೊಂಡಿರುವ ಜನ ಹಸುವಿನಲ್ಲಿ ಸಾಯ್ತಿದ್ದಾರೆ. ನಮ್ಮ ನಕಲಿ ನೋಟ್ ನೋಡ್ತಿದ್ರೆ ಅವ್ರಿಗೆ ಅಸಲಿ ನೋಟಿನ ಮೇಲೆ ಅನುಮಾನ ಬರೋ ಹಾಗಿದೆ. ಫೋನ್ನಲ್ಲಿ ಇಂಥ ವಿಷಯ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಮೊದಲು ನಿನ್ನ ಕಾರ್ಡ್ಲೆಸ್ ಸೆಟ್ನ ಚೇಂಜ್ ಮಾಡು. ಇನ್ನೂ ನನ್ನ ಮೇಲೆ ವಿಶ್ವಾಸ ಬರ್ಲಿಲ್ವಾ ಸಾರ್? ನಮ್ಮ ನಕಲಿ ನೋಟಿನ ಬ್ಯಾಂಕ್ನ ಪೊಲೀಸ್ನವ್ರು ಹಿಡಿಯೋಕೆ ಬೀಲ, ಗುಹೆ ಯಾವುದನ್ನು ಬಿಡದೆ ಹುಡುಕ್ತಿದ್ದಾರೆ. ಆದ್ರೆ ನಾನು ನಮ್ಮ ಬಿಡಾರನ ಎಷ್ಟು ಮೇಲ್ ಹಾಕಿದ್ದೀನಿ ಅಂದ್ರೆ ಪೊಲೀಸ್ನವರು ಅದನ್ನ ನೋಡಕ್ಕೆ ಪ್ರಯತ್ನ ಪಟ್ರು ಸರಿ, ಅವ್ರ ಟೋಪಿ ಕೆಳಗಿರುತ್ತೆ. Don't move. ತಗಡು. ಅಪರಾಧಿ ಎಲ್ಲೇ ಇದ್ರು ಸರಿ, ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹತ್ತಿನ ಕಣ್ಣಿನಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ವಿಷ್ಣು ಕಣ್ಣಿಂದ ನೋ ಚಾನ್ಸ್. ಏನ್ ನೋಡ್ತಾ ಇದ್ಯಾ? ತೆಗಿ, ನೀನ್ ಹಾಕೊಂಡಿರೋ ಕನ್ನಡಕನ ತೆಗಿ. ಗುಡ್, ದಟ್ಸ್ ಗುಡ್. ರಿಸರ್ವ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಅಂತ ಒಂದು ಸಲ ನೋಡು. ಜಸ್ಟ್ ಒನ್ಸ್ ನೋಡು. ನನ್ನ ಪ್ರಪಂಚದಲ್ಲಿ ನನಗೆ ನನ್ನದೇ ಆದ ಹೆಸರಿದೆ. ನನ್ನನ್ನು ಹಿಡಿಯೋಕೆ ಇಷ್ಟೊಂದು ಪೊಲೀಸ್ ಬಂದಿರೋದು ನಿಜಕ್ಕೂ ಹೆಮ್ಮೆನೆ. ರಾಣ, ಜೈಲಲ್ಲೂ ತೋಟ ಇದೆ, ಅಲ್ಲಿರೋ ಗಿಡಗಳು ಕೂಡ ನೀರಿಲ್ಲದೆ ಒಣಗ್ತಾ ಇದೆ. ನೀರು ಬಿಡುವಂತೆ ಬಾ. ರಾಣ, ಕ್ರಿಮಿಕೀಟಗಳನ್ನ ಹೊಸಕಾಕದ ಮೇಲೆ ಎಲ್ಲರೂ ಸ್ನಾನ ಮಾಡ್ತಾರೆ, ಆದ್ರೆ ನಾನು ನಿನ್ನಂತಹ ಕ್ರಿಮಿಕೀಟಗಳಿಗೆ ಸ್ನಾನ ಮಾಡಿಸಿ ಆಮೇಲೆ ಹೊಸಕಾಕ್ತೀನಿ. ಯಾಕೆಂದ್ರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನರ ಮಾತು ಆಮೇಲೆ ವಿಷ್ಣು. ಈ ರಾಣ ಜೊತೆ ನೀನು ಕೈ ಕಲ್ಸಿದ್ರೆ ನೀನು ಮಾತ್ರ ಅಲ್ಲ, ನಿನ್ನ ವಂಶದಲ್ಲಿ ಹುಟ್ಟೋ ಪ್ರತಿಯೊಬ್ಬನು ಆಗರ್ಭ ಶ್ರೀಮಂತನಾಗಿ ಹುಟ್ಟೋ ಹಾಗೆ ಮಾಡ್ತೀನಿ. ನಿನ್ನ ಮನೆಯನ್ನೆಲ್ಲ ಹಣದಿಂದ ತುಂಬಿಸ್ತೀನಿ. ಎಷ್ಟು ಹಣ ಇದ್ರೆ ಏನ್ ಪ್ರಯೋಜನ ಬೋಳ? ನಿನ್ನ ತಲೆನಲ್ಲಿ ಒಂದು ಕೂದಲು ಹುಡ್ಸೋಕಾಗ್ಲಿಲ್ವೇ? ನಡಿ, ನನ್ನ ಜೊತೆ ಜೈಲಿಗೆ ನಡಿ. ನಿನಗೆ ಅಂತ ಇಬ್ಬರನ್ನ ಬಿಟ್ಟು ಕೇಶವರ್ಧಿನಿ ತೈಲ ಹಾಕಿ ಹಗಲು ರಾತ್ರಿ ಮಾಲಿಶ್ ಮಾಡಿಸ್ತೀನಿ. ಮುಂದಿನ ಜನ್ಮದಲ್ಲಾದ್ರೂ ನೀನ್ ಬೋಳ ಹುಟ್ಟಲ್ಲ, ತೋಳ ಹುಡ್ತೀಯ. ವಾಟ್ ಯು ಸೇ? ಬೇಗ ನಡಿಯೋ ತಗಡು.
ಹಬ್ಬದೂಟ ಆಯ್ತಾ? ತಿಂದಿದ್ದು ನೀನು, ತೇಗ್ತಾ ಇರೋದು ಪೊಲೀಸ್ನವ್ರು. ಈ ನಿನ್ನ ಬೊಗಳೋ ಮಾತಿನ ಕೆಟ್ಟ ಚಟದಿಂದ ನಾವು ಈ ಊರ್ನೇ ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ. ಹೇಗೂ ನಮ್ಮ ಬಿಸ್ನೆಸ್ ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂತ ಡಿಸ್ಕಷನ್ ನಡೀತಲೇ ಇತ್ತಲ್ಲ. ನಮಗೆ ನಮ್ಮ ಶ್ರೀಮಂತಿಕೆಗೆ ಸರಿಯಾದ ಸಿಟಿ ಅಂದ್ರೆ ಬಾಂಬೆ ಸಿಟಿನೇ. ಏನಂತೀರಾ? ಈ ಊರ್ನಲ್ಲಿರೋ ಜನಸಂಖ್ಯೆಗಿಂತ ಆ ಊರ್ನಲ್ಲಿ ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ ರಾಣ. ಈ 2 ಟೈಗಳು ನಮ್ಮ ಕೈಲಿರೋವರೆಗೂ ನಮ್ಮ ಲೆವೆಲ್ಗೆ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ನಂಬಿಕಸ್ಥನ ಕೈಯಲ್ಲಿ ಈ ಡೈಗಳನ್ನ ಒಂದೊಂದಾಗಿ ಬಾಂಬೆ ಕಳಿಸ್ಬೇಕು. ಹಾಗಾದ್ರೆ ಬಾಬ್ ಕೈನಲ್ಲಿ 2 ಟೈನು ಬಾಂಬೆ ಕಳಿಸಿ ಸೆಂಟೂರ್ ಹೋಟೆಲ್ ಲಾಕರ್ನಲ್ಲಿ ಇಡೋ ವ್ಯವಸ್ಥೆ ಮಾಡ್ತೀನಿ. ಇಷ್ಟು ದೊಡ್ಡ ಚರ್ಚೆ ಆದ್ರೂ ನೀವು ಯಾವ ಒಂದು ತೀರ್ಮಾನಕ್ಕೂ ಬಂದಿಲ್ಲ. 100 ರೂಪಾಯಿ ನೋಟ್ನ ಬ್ಯಾನ್ ಮಾಡಿ 150, 200, 250 ರೂಪಾಯಿನ ನೀವು ಚಲಾವಣೆಗೆ ತಂದ್ರೆ ಆ ಮಾಫಿಯಾ ಗುಂಪಿನವ್ರು ಮಾಡ್ತಿರೋ ಕೆಲಸಗಳು ನಿಂತೋಗುತ್ತೆ. ಈ ದೇಶದಲ್ಲಿರೋ ಬ್ಲಾಕ್ ಮನಿ ಕೂಡ ತನಗೆ ತಾನೇ ಹೊರಗಡೆ ಬರುತ್ತೆ. ಅದು ನೀವ್ ಹೇಳಿದಷ್ಟು ಸುಲಭ ಅಲ್ಲ. ಚಲಾವಣೆಯಲ್ಲಿರೋ ನೋಟ್ಗಳನ್ನ ಇದ್ದಕ್ಕಿದ್ದಾಗೆ ಬ್ಯಾನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಜನತೆಗೂ ತುಂಬಾ ತೊಂದರೆ ಆಗುತ್ತೆ. ಕರೆಕ್ಟ್. ಕೋಟಾ ನೋಟಿನ ದೊರೆಗಳು ನಮ್ಮ ದೇಶನ ಕೊಂಡ್ಕೊಂಡು ಬೇರೆಯವ್ರಿಗೆ ಮಾರಿದಾಗ ಅವ್ರ ಗುಲಾಮ್ರಾಗ್ ನಾವು ಬದುಕ್ತೀವಿ ನೋಡಿ, ಅದು ನಿಮಗೆ ತುಂಬಾ ಹಿತವಾಗಿರುತ್ತೆ ಅಲ್ಲ? ಅದನ್ನ ತಡೆಯೋದು ನಿಮ್ ಜವಾಬ್ದಾರಿ. ಜವಾಬ್ದಾರಿ? ಬೇರೆಯವ್ರ ಮೇಲೆ ಜವಾಬ್ದಾರಿ ಹೊರಿಸುತ್ತಾನೆ ನಮ್ಮ ಸರ್ಕಾರದ ನೀತಿ. ಮಿಸ್ಟರ್ ವಿಷ್ಣು, ಈ ತರಹ ಆಧಾರವಾದ ಆರೋಪಗಳನ್ನ ಕಂಡೋರ್ ಮೇಲೆ ಹೊರಿಸಿ ನಿಮ್ಮ ಬಲಹೀನತೆ ಮುಚ್ಚೋ ಪ್ರಯತ್ನ ಮಾಡಬೇಡಿ. ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಇದನ್ನ ರಾಷ್ಟ್ರ ಸಮಸ್ಯೆ ಮಾಡಬೇಡಿ. ಏನ್ ಸರ್ ನೀವು ಹೇಳ್ತಿರೋದು? ನಾವು ನಮ್ಮ ದೇಶ ಅನ್ನೋದನ್ನ ಬಿಟ್ಟು ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅಂತ ಹೇಳೋದಂತಾನೆ ನೀವು ಕಲ್ತಿರೋದು. ಅದಕ್ಕೆ ನಮ್ಮ ದೇಶ ಹೀಗಾಗಿರೋದು. ಓಕೆ, ನೀವು 100 ರೂಪಾಯಿ ನೋಟನ್ನ ಬ್ಯಾನ್ ಮಾಡಬಾರ್ದು. ಈ ನಕಲಿ ನೋಟಿನ ಸಮಸ್ಯೆ ಬೆಂಗಳೂರು ಪೊಲೀಸ್ನವರ ಸಮಸ್ಯೆ ಅಂತ ತಾನೇ ಹೇಳ್ತಿರೋದು. ಇಟ್ಸ್ ಆಲ್ ರೈಟ್. ನನಗೆ ಎಸಿಪಿ ವಿಷ್ಣು ಅವರ ಕಾರ್ಯದಕ್ಷತೆ ಮೇಲೆ ಪೂರ್ಣ ನಂಬಿಕೆ ಇದೆ. ನಾನೇ ಜವಾಬ್ದಾರಿನ ವಹಿಸ್ಕೋತೀನಿ. ಬೇರೆ ಸಮಸ್ಯೆಗಳ ಬಗ್ಗೆ ನೀವು ಯೋಚಿಸಿ. ಓಕೆ ಸರ್ ಪ್ಲೀಸ್, ಮಾಫಿಯಾ ಗುಂಪಿನವ್ರ ಮೇಲೆ ಬೆಂಗಳೂರು ಪೊಲೀಸ್ನವರ ಒತ್ತಡ ತುಂಬಾ ಜಾಸ್ತಿ ಇದೆ ಸರ್. ಈಗ ನಾವು 100 ರೂಪಾಯಿ ನೋಟ್ನ ಬ್ಯಾನ್ ಮಾಡದೇ ಇದ್ರೆ ಅವ್ರು ತಮ್ಮ ವ್ಯವಹಾರನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬಹುದು. ಇಷ್ಟೊತ್ತಿಗೆ ಸಾಗಿಸ್ತಾನೂ ಇರ್ಬೋದು. ಹಲೋ ಎಸಿಪಿ ವಿಜಯ್. ಎಸ್ ಪ್ಲೀಸ್. ವಿಜಯ್, ನಾಳೆ ಬೆಳಿಗ್ಗೆ ಹೋಟೆಲ್ ಹಾರಿಜಾನ್ ನಲ್ಲಿ ನೀವೊಬ್ಬರಿಗೆ ರಕ್ಷಣೆ ಕೊಡಬೇಕು. ಯಾರಿಗೆ ಸರ್? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗೆ. ಸರಿಯಾದ ಸಮಯಕ್ಕೆ ನೀವು ಅಲ್ಲಿ ಇರಬೇಕು ಮಿಸ್ಟರ್ ವಿಜಯ್. ಸರ್, ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗ? ಹೌದು. ದಯವಿಟ್ಟು ನಾನು ತಪ್ಪು ತಿಳ್ಕೊಬಿಡಿ ಸರ್. ಬೇರೆ ಯಾರನ್ನಾದ್ರೂ ಕಳ್ಸಿಕೊಟ್ರೆ. ನಿಮ್ಗೂ ಅವ್ರಿಗೂ ಏನೇ ವೈಮನಸ್ಯ ಇದ್ರು ನನಗದು ಬೇಕಾಗಿಲ್ಲ. ನೀವೊಬ್ರು ಪೊಲೀಸ್ ಆಫೀಸರ್ ಆಗಿ ನನ್ನ ಆರ್ಡರ್ ಫಾಲೋ ಮಾಡಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಗೆಟ್ ಅಪ್. ಇದೇನ್ ಮಾತಾಡೋ ರೀತಿನ? ಮಾತು ಮರ್ಯಾದಸ್ಥರ ಜೊತೆ ಮಾತ್ರ. ಜಾನುವಾರುಗಳಿಗೆ ಹೀಗೆ ಮಾತಾಡಬೇಕಾಗುತ್ತೆ. ತುಂಬಾ ಎಗರಾಡ್ಬೇಡ, ಪರಿಣಾಮ ಬಹಳ ಕೆಟ್ಟಾಗಿರುತ್ತೆ. ಗೆಟ್ ಅಪ್. ಅಪ್. ನಿಮ್ಮ ಆಫೀಸರ್ ಹೇಳು, ನನ್ನ ಹತ್ರ ಮಾತಾಡೋದಕ್ಕೆ ಗೋಳನ್ನೊಬ್ಬನ್ ಬಿಟ್ರೆ ಸಾಕು, ಬೇರೆ ಯಾರನ್ನೂ ಬಿಡಬೇಡ ಅಂತ ಹೇಳು. ಓಕೆ ಸರ್. ಐ ನೋ. ನೀವು ಹೋಗಿ. ಓಕೆ ಸರ್.
ಗುಡ್ ಬಾಯ್ ಸರ್. ವಿಜಯ್, ಅಮಿತ್, ಶೂಟ್ ಶೂಟ್. ಬಾಂಬೆ ಪೊಲೀಸ್ನವರು ರಾಣನ್ ಅರೆಸ್ಟ್ ಮಾಡಿದ್ದಾನೆ. ಯಾಕೆಂದ್ರೆ ಅವ್ನು ನಿರಂಜನ್ ದಾಸ್ ಕೊಲೆ ಮಾಡಿದ್ದಾನೆ. ಆ ರಾಣಾಗೆ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಮುಟ್ಟಾಳ್ ನನ್ ಮಗ, ಕೈಯಲ್ಲೊಂದ್ ಕತ್ತಿ ಇದೆ ಅಂತ ತುಂಬಾ ಮಿತ್ಮೀರ್ ಹೋಗ್ತಾ ಇದ್ದಾನೆ. ಆದಷ್ಟು ಬೇಗ ಅವ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಸರ್. ಬೇಡ, ಬಾಂಬೆ ಪೊಲೀಸ್ನವರು ಒಂದು ದಿನ ಅವನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಆಗ ಅವನಿಗೆ ಬುದ್ಧಿ ಬರುತ್ತೆ. ಆಮೇಲೆ ಅವನ್ನ ಕರ್ಸ್ಕೋತೀನಿ. ನಿರಂಜನ್ ದಾಸ್ನ ಯಾಕೆ ಕೊಲೆ ಮಾಡಿದೆ? ನೀನ್ ಹೇಳ್ತಿದ್ರು ನಾನ್ ಬಿಡಲ್ಲ. ಹೇಳು ಹೇಳು ಹೇಳ್ತೀಯಲ್ಲ. ನೀನಲ್ಲಿ ಏನ್ ಮಾತಾಡಕ್ ಬಂದಿದ್ದೆ? ಏನ್ ಮಾತಾಡಕ್ ಬಂದಿದ್ದೆ ಹೇಳು. ನಿನ್ನ ವ್ಯಕ್ತಿ ಕೈಲಿ ಏನ್ ಕೊಟ್ಟು ಕಳಿಸ್ದೆ ಹೇಳು. ಹೇಳ್ತೀಯಲ್ಲ. ಈಗಲಾದ್ರೂ ಹೇಳ್ತೀಯಲ್ಲ ರಣ? ಹೇಳ್ದಿದ್ರೆ ನಾನು ನಿನ್ ಜೀವ ಸಹಿತ ಬಿಡಲ್ಲ. ಹೇಳು, ಹೇಳ್ತೀಯಲ್ಲ. ನೀವ್ ಇವತ್ತೇ ರಾಣನ ಬೆಂಗಳೂರು ಕಳಿಸೋ ವ್ಯವಸ್ಥೆ ಮಾಡ್ಬೇಕು. ಅವನು ಯಾವುದೇ ಕಾರಣಕ್ಕೂ ಅಲ್ಲಿರಬಾರ್ದು. ಹೋಮ್ ಮಿನಿಸ್ಟರ್ ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡಿ. ವಿದ್ಯುತ್ ದರ ಏರಿಕೆ ರದ್ದು ಆಗ್ರಹಿಸಿ ಧರಣಿ. ವಿಜಯ್, ನನಗೊಂದು ಮುಖ್ಯವಾದ ಮೆಸೇಜ್ ಬಂದಿದೆ. ಕೇಳಿದ್ರೆ ಆಶ್ಚರ್ಯ. ಏನದು? ಕಮಿಷನ್ ಸಾಹೇಬ್ರೆ ಖುದ್ದಾಗಿ ಬಂದಿದ್ದಾರೆ, ಅವರೇ ಹೇಳ್ತಾರೆ. ಸಾರಿ ಸರ್, ಬನ್ನಿ ಕೂತ್ಕೊಳ್ಳಿ. ಅರ್ಜೆಂಟ್ ಇತ್ತಾ ಸರ್? ಎಸ್, ಸಿಟ್ ಡೌನ್, ಕೂತ್ಕೊಳ್ಳಿ. ವಿಜಯ್, ನೀವಿಬ್ರು ಇವತ್ತು ಸಂಜೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ರಾಣನ ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅವನ ಕೇಸು ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಸಂಬಂಧಪಟ್ಟಿದ್ದು. ಹಲೋ ಸರ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರವೀಣ್. ಡಿಐಜಿ ಕೃಷ್ಣಮೂರ್ತಿ ಅವರು ರಾಣನ್ನ ನನ್ನ ಕಸ್ಟಡಿಗೆ ತೊಗೊಳಕ್ಕೆ ಹೇಳಿದ್ದಾರೆ. ಐ ಆಮ್ ACP ವಿಜಯ್, ACP ಅಮಿತ್. ವೇರ್ ಆರ್ ದ ಡಾಕ್ಯುಮೆಂಟ್ಸ್? ದಿಸ್ ಇಸ್ ದ ಕಾಪಿ. ಥ್ಯಾಂಕ್ ಯು. ರಾಣಾ ಕೇಸ್ ಯಾವಾಗ?
ನಾವು ವಿಟ್ನೆಸ್ ಕೊಡ್ಬೇಕು. ನಾಳೆ 12 ಗಂಟೆಗೆ. ನಮ್ ರೂಮ್ ಬುಕ್ ಆಗಿದ್ಯಾ ಹೋಟೆಲ್ ಅಂಬಾಸಡರ್ ಅಲ್ಲಿ? ಎಸ್ ಸರ್, ಆಗಿದೆ. ಅಚ್ಚಾ, ವಿಲ್ ಗೋ ಟು ದ ಹೋಟೆಲ್ ಅಂಡ್ ಮೀಟ್ ಯು ಟುಮಾರೋ. ಓಕೆ, ಟೇಕ್ ಹಿಮ್ ಅವೇ. ಜಸ್ಟ್ ಅ ಮಿನಿಟ್. ರಾಣ, ಇಲ್ಲಿಗೆ ನಿನ್ ಕತೆ ಮುಗೀತು. ಕಥೆ ಈಗ ತಾನೇ ಶುರುವಾಗಿದೆ ACP. ಮುಂದೆ ಏನಾಗುತ್ತೋ ಅಂತ ನೋಡ್ತಾ ಇರು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಟೇಕ್ ಹಿಮ್ ಅವೇ. ACP ಐ ಆಮ್ ACP ವಿಷ್ಣು. ಐ ಆಮ್ ACP ಅಮಿತ್. ಹಿ ಇಸ್ ACP Hello. ವಿಜಯ್. Hello. ಏನ್ ವಿಷಯ? ನೀವು ರಾಣಾನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗಿತ್ತು ಅಲ್ಲ? ಪೊಲೀಸರು ಏರ್ಪೋರ್ಟ್ಗೆ ಬಂದು ಕರ್ಕೊಂಡು ಹೋದ್ರಲ್ಲ. ಏನು? ವಾಟ್ ನಾನ್ ಸೆನ್ಸ್! ನಾವು ಯಾವ ಪೊಲೀಸ್ನು ಕಳಿಸೇ ಇಲ್ಲ. ಹಾಗಾದ್ರೆ ಏರ್ಪೋರ್ಟ್ ಬಂದ್ ಪೊಲೀಸ್? ರಾಣ, ಬಾಂಬೆ ಪೊಲೀಸ್ನವ್ರು ನಿನಗೆ ಚೆನ್ನಾಗಿ ಒದಿಲಿ, ಆಗ್ಲೇ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಬೇಕು ಅಂತಲೇ ರಾಕ ನಿನ್ನ ಒಂದಿನ ಲೇಟ್ ಆಗಿ ಇಲ್ಲಿ ಕರ್ಸ್ಕೊಂಡ. ಇನ್ನು ಮುಂದೆ ರಾಣ ದೇಶ ಕಟ್ಕೊಂಡವ್ರ ಗತಿ ಏನಾಗುತ್ತೆ ಅಂತ ನಿನಗೆ ತಿಳಿಯುತ್ತೆ ರಾಕ. ಚೆಕ್ ಆಲ್ ದ ಟೋಲ್ ಗೇಟ್ಸ್, ಚೆಕ್ ಆಲ್ ದ ಪೊಲೀಸ್ ವ್ಯಾನ್. ಯೆಸ್, ಡೂ ಇಟ್ ಇಮಿಡಿಯೇಟ್ಲಿ. ಸರ್, ಏರ್ಪೋರ್ಟ್. ಇನ್ಸ್ಪೆಕ್ಟರ್, ಡಿಲೇ ಆಲ್ ದ ಫ್ಲೈಟ್ಸ್ ಅಂಡ್ ಚೆಕ್ ಆಲ್ ದ ಪ್ಯಾಸೆಂಜರ್ಸ್. ಯೆಸ್ ಯೆಸ್, ಡೂ ಇಟ್ ಫಾಸ್ಟ್. ಸರ್, ರೈಲ್ವೇಸ್. ಹಲೋ, ಎಲ್ಲ ಟ್ರೈನ್ಸ್ ಸ್ಟಾಪ್ ಮಾಡಿ. ಹಾ, ಎಲ್ಲ ಪ್ಯಾಸೆಂಜರ್ ಸರ್ಚ್ ಮಾಡಿ, ಬೇಗ ಬೇಗ ಮಾಡಿ. ಸರ್, RTO. ACP ವಿಷ್ಣು ಹಿಯರ್. ಬ್ಲಾಕ್ ಆಲ್ ದ ರೋಡ್ಸ್. ಎಸ್, ಬ್ಲಾಕ್ ಆಲ್ ದ ರೋಡ್ಸ್. ರಾಣ ಈ ಊರ್ ಬಿಟ್ಟು ಹೋಗಿರಾಗ ನೋಡ್ಕೋಬೇಕು. ಎಸ್, ಐ ವಾಂಟ್ ರಾಣ ಅಟ್ ಎನಿ ಕಾಸ್ಟ್. ಡೂ ಇಟ್ ಫಾಸ್ಟ್. ಟಾರ್ಗೆಟ್. ನಿಮ್ಮ ಮುಟ್ಟಾಳ್ತನದಿಂದ ರಾಣನ ನಕಲಿ ಪೊಲೀಸ್ ಒಪ್ಪಿಸಿ ಈಗ ಜವಾಬ್ದಾರಿ ಇರೋ ಪೊಲೀಸ್ ಅಂತ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಾ? ಶೇಮ್ ಆನ್ ಯು. ರಾಣ ಹಿಡಿದ್ಮೇಲೆ ತಾನೇ ನಿಜವಾಗ್ಲೂ ಗೊತ್ತಾಗೋದು ಜವಾಬ್ದಾರಿ ಇರೋ ಪೊಲೀಸ್ ಯಾರು ಅಂತ. ನಿಮ್ ಕೆಪಾಸಿಟಿ ಈಗ ತೋರಿಸಿ. ಓಹೋ, ಬ್ಯಾಂಗ್ಳೂರ್ ಪೊಲೀಸ್ನವ್ರ ಕೆಪಾಸಿಟಿ ನೋಡೋಕೋಸ್ಕರ ನೀವು ರಾಣನ್ ಬಿಟ್ಬಿಟ್ರಾ? ಇಲ್ಲಿನ ಬೋನಲ್ಲಿ ಹಿಡ್ಕೊಂಬಂದು ಇಲ್ಲಿ ರಾಣನ್ ಬಿಟ್ಟು ನಮ್ಮನ್ನ ಹಿಡೀರಿ ಅಂತಿದ್ದೀರಾ? ರಾಣನ್ ಹಿಡಿಯೋದಕ್ಕೆ ನಾವು ಬೇಕಾಗಿಲ್ಲ, ಬೇಕಾಗಿಲ್ಲ. ನೋ ಥ್ಯಾಂಕ್ಸ್. ನೀವು ವಾಪಸ್ ಬಾಂಬೆಗೆ ಹೋಗಿ ರಾಣನ್ ಅರೆಸ್ಟ್ ಮಾಡಿ ಸುದ್ದಿನ ಪೇಪರ್ ಓದಿ. ಏಯ್, ನಾವು ಸುದ್ದಿ ಓದೋರಲ್ಲ, ಚರಿತ್ರೆ ಸೃಷ್ಟಿ ಮಾಡೋರು, ಗೊತ್ತಾ? ವಾಟ್ ಯು ಮೀನ್? ನೀವು ಮಾತ್ರ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ ಕಾಕಿ ಬಟ್ಟೆ ಹಾಕೋತೀರಾ, ನಾವು ಮಾತ್ರ ಸಂಬಳ ತಗೊಳ್ಳೋ ಕಾಕಿ ಬಟ್ಟೆ ಹಾಕೋತೀವಿ ಅಲ್ಲ? ನಿಮ್ ಸಿಟಿಲಿ ಕಾಕಿ ಬಟ್ಟೆ ಚೀಪ್ ಆಗಿ ಸಿಗುತ್ತೆ, ಅದಕ್ಕೆ ಇಲ್ಲಿ ಯಾರು ಬೇಕಾದ್ರೂ ಪೊಲೀಸು ಆಗ್ಬಹುದು, ಏರ್ಪೋರ್ಟ್ ಕೂಡ ನುಗ್ಬಹುದು. ಅಷ್ಟೇ ಅಲ್ಲ, ಪೂಜಾರಿ ಕೈಯಿಂದ ಪ್ರಸಾದ ತಗೊಂಡ ಹಾಗೆ ನಿಮ್ಮ ಕಣ್ಣಿಗೆ ಮಣ್ಣೆರ್ಚಿ ರಾಣನ ಕರ್ಕೊಂಡು ಹೋಗ್ಬೋದು. ಹಾ, ನೀವಿದೆ ಹಾಡು ಹಾಡ್ತಾ ಇರಿ. ಬೆಂಗಳೂರಿನಲ್ಲಿ ಇಂತ ಎಷ್ಟೋ ಅಕ್ರಮಗಳು ನಡೀತಾ ಇದ್ರು ಪೊಲೀಸ್ನವರು ಫುಟ್ಪಾತ್ ನಲ್ಲಿ ನಿಂತ್ಕೊಂಡು ಕ್ಲಾಪ್ಸ್ ಹಾಕ್ತಿದ್ದಾರೆ. ವಾಹ್, ಕುಣಿಲಾರ್ದವಳು ನೆಲ ಡೊಂಕು ಅಂದಂತೆ ಆಗಿದೆ ನಿಮ್ ಕತೆ. ಇಷ್ಟು ವರ್ಷದಿಂದ ರಾಣ ಇಲ್ಲಿ ದರ್ಬಾರ್ ಮಾಡ್ಕೊಂಡಿದ್ರು, ನಿಮ್ ಕೈಯಿಂದ ಅವನು ಹಿಡಿಯೋಕೆ ಆಗ್ಲಿಲ್ಲ. ಈಗ ಅಸಲಿ ಪೊಲೀಸ್ಗೂ ನಕಲಿ ಪೊಲೀಸ್ಗೂ ವ್ಯತ್ಯಾಸ ಕಂಡುಹಿಡಿಯೋಕೆ ನಮ್ಮನ್ನು ದೂಷಿಸ್ತಾ ಇದ್ದೀರಾ? ಮುಖಕ್ಕೆ ಮಸಿ ಆದ್ರೆ ಕನ್ನಡಿನ ಒರೆಸಬಾರ್ದು, ನೀರಿನಲ್ಲಿ ಮುಖ ತೊಳ್ಕೋಬೇಕು. ಆಯ್ತಲ್ಲ, ನಿಮ್ಮ ಮುಖಕ್ಕೆ ಮಸಿ ಬಡ್ಕೊಂಡು ಆಯ್ತಲ್ಲ, ನಿಮ್ ಊರ್ಗ್ ಹೋಗಿ ಮುಖ ಒರೆಸ್ಕೊಳ್ಳಿ. ನೋಡಿ, ರಾಣಾ ಕೇಸ್ ನನಗೆ ಸಂಬಂಧಪಟ್ಟಿದ್ದು, ಇದ್ರಲ್ಲಿ ಬೇರೆ ಯಾರು ತಲೆ ಹಾಕಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಸಾಧ್ಯನೂ ಇಲ್ಲ. ನಾನು ಬ್ಯಾಂಗ್ಳೂರ್ ಪೊಲೀಸ್ನವರ ಮಾನ ಮರ್ಯಾದೆನ ದೇಶದ ಎಲ್ಲಾ ಪೇಪರ್ನವ್ರ ಮುಂದೆ ಹರಾಜ್ ಹಾಕ್ತೀನಿ. ಹರಾಜ್ ಹಾಕ್ತೀರಾ? ಕಮಾನ್, ಎಸ್ ಕರೀರಿ. ಅದೆಷ್ಟು ಜನ ಪ್ರೆಸ್ನವ್ರು ಕರೆಸ್ತೀರಾ? ಈಗ ನಮ್ಮೆಲ್ಲರೂ ಗುರಿನು ರಾಣಾನ್ ಹಿಡಿಯೋದು. ವಿಷ್ಣು, ಈ ಕೇಸ್ ನಿಮಗೆ ಸಂಬಂಧಪಟ್ಟಿದ್ದು ನಿಜ, ಆದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡುವಾಗ ದಯವಿಟ್ಟು ನಾವು ಜೊತೆಲಿರೋದಕ್ಕೆ ಪರ್ಮಿಷನ್ ಕೊಡಿ. ಐ ಕಾಂಟ್ ಟೇಕ್ ದಿಸ್ ಡಿಸಿಷನ್ ಇಮಿಡಿಯೇಟ್ಲಿ. ಐ ಹ್ಯಾವ್ ಟು ಟಾಕ್ ಟು ಮೈ DIG. ಓಕೆ? ಮಿಸ್ಟರ್ ವಿಜಯ್, ಮಿಸ್ಟರ್ ಅಮಿತ್, ನೀವು ನಮ್ಮ ಪೊಲೀಸ್ನವ್ರ ಬಗ್ಗೆ ಪ್ರೆಸ್ನವರಿಗೆ ಏನೇ ಹೇಳಿದ್ರು ನಮ್ಗೇನು ತೊಂದರೆ ಇಲ್ಲ, ನಾವು ಅದನ್ನ ಕೇರು ಮಾಡಲ್ಲ. ಮಿಸ್ಟರ್ ವಿಷ್ಣು ನಮ್ಮ ರಾಜ್ಯದ ಬೆಸ್ಟ್ ಆಫೀಸರ್, ಅವ್ರು ನಮ್ಮ ಇಲಾಖೆಯಲ್ಲಿ ಇರೋದೇ ನಮಗೆ ಹೆಮ್ಮೆ ವಿಷಯ. ಅವ್ರು ಹೇಳಿದ್ರಿಂದಾನೇ ನಿಮಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಆದ್ರೆ 2 ಕಂಡೀಷನ್ ಮೇಲೆ. 1, ಯೂನಿಫಾರ್ಮ್ ಹಾಕೊಡ್ದು. 2ನೇದಾಗಿ ಯಾವ ಆಯುಧನೂ ಉಪಯೋಗಿಸ್ಕೊಡ್ದು. ಅವ್ರ ಜೊತೆ ಇದ್ದು ಎಲ್ಲಾನು ವಾಚ್ ಮಾಡಬಹುದು. ಥ್ಯಾಂಕ್ ಯು ಸರ್. ಸರ್, ಒಂದ್ ರಿಕ್ವೆಸ್ಟ್. ಎಸ್. ನಾವು ಒಂದೇ ಒಂದು ಆಯುಧನ ಯೂಸ್ ಮಾಡ್ಕೋತೀವಿ, ಬಾತ್ರೂಮ್ ಅಲ್ಲಿ ಬ್ಲೇಡ್ ಶೇವ್ ಮಾಡೋಕೆ. ನೀವು ಅದಕ್ಕೆ ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಋಷಿಗಳೇ ಆಗ್ಬಿಡ್ತೀವಿ. ಪರವಾಗಿಲ್ವಾ ಸರ್? ನಿಮ್ಮ ಸರ್ಕಾರಿ ಪಿಸ್ತೂಲ್ ಮಾತ್ರ ಅಲ್ಲ, ಎಲ್ಲ ಆಯುಧಗಳು ನೀವು ನನಗೆ ಒಪ್ಪಿಸ್ಬೇಕು. ವಿಜಯ್, ಈ ಊರಿಗೆ ಬರ್ತಿದ್ದ ಹಾಗೆ
ನಮ್ ಭಾರ ಕಡಿಮೆ ಆಗ್ತಿದೆ. ಇಷ್ಟೇನಾ? ACP ವಿಜಯ್, ಬೆಂಗಳೂರು ಪೊಲೀಸ್ನವ್ರನ್ನ ಪರೀಕ್ಷೆ ಮಾಡಬೇಡಿ. ನಿಮ್ ಹತ್ರ ಎಷ್ಟು ಆಯುಧ ಇದೆ ಅಂತ ನನ್ನ ಕಣ್ಣು ಲೆಕ್ಕ ಹಾಕಿದೆ. ಎಲ್ಲ ಆಯುಧಗಳು ACP ವಿಜಯ್. ಥ್ಯಾಂಕ್ ಯು. ಒಂದು ಮಾತು ಸರ್, ಇಫ್ ಯು ಡೋಂಟ್ ಮೈಂಡ್, ACP ವಿಜಯ್ ಅನ್ನೋದು ಬಿಟ್ಟು ವಿಜಯ್ ಅಂತ ಕರೆದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಹಾಗಾದ್ರೆ ನಾನು ನಿಮಗೆ ಬರೀ ವಿಷ್ಣು. ಹೌ ಡು ಯು ಲೈಕ್ ಇಟ್? ಓಕೆ ಸರ್. ಫೈನ್. Yes, ACP Vishnu here. ವಿಷ್ಣು, ಇವರೇ ಏರ್ಪೋರ್ಟ್ ಇಂದ ರಾಣಾನ್ ಕರ್ಕೊಂಡು ಹೋಗಿದ್ದು. ಇವರು ರೈಫಲ್ ಯೂಸೇ ಮಾಡಿಲ್ಲ. ಹಾಗಾದ್ರೆ ಯಾರೋ ಇವ್ರನ್ನ ಹತ್ತಿರದಿಂದ ಅಟ್ಯಾಕ್ ಮಾಡಿರ್ಬೇಕು. ವೆರಿ ಸಿಂಪಲ್, ರಾಣಾ. ರಾಣಾ? ಹಾ, ನೋಡಿ ಯಾವ ರೀತಿ ಕೊಲೆ ಮಾಡಿದಾನೆ ಅಂತ. ಎಸ್, ಆ ರಾಣಾ ಅವತ್ ಹಾರಿಸಾನ್ ಹೋಟೆಲ್ ನಲ್ಲಿ ಆ ನಿರಂಜನ್ ದಾಸ್ನು ಇದೇ ರೀತಿ ಕೊಲೆ ಮಾಡಿದ್ದ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್. ಆದ್ರೆ ರಾಣಾ ಇವ್ರನ್ನ ಕೊಲೆ ಮಾಡ್ದ? ಆ ವಿಷಯ ನಾವು ಸರಿಯಾಗಿ ತಿಳ್ಕೊಬೇಕಾದ್ರೆ ರಾಣಾನೇ ಹಿಡಿದು ಕೇಳಬೇಕು. ಆದ್ರೆ ಈಗದು ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಸಾಮಾನ್ಯ ಮನುಷ್ಯರು ತಾನೆ. ನನಗಂತೂ ತುಂಬಾ ಸುಸ್ತಾಗಿದೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನನ್ನ ಡ್ರೈವರ್ ನಿಮ್ಮನ್ನು ಡ್ರಾಪ್ ಮಾಡ್ತಾನೆ. ಆದ್ರೆ ರಾತ್ರಿ ಡಿನ್ನರ್ ನಮ್ಮ ಮನೇಲಿ. ಸುಮ್ಮನೆ ನಿಮಗೆ ಯಾಕೆ ತೊಂದ್ರೆ? ಮಿಸ್ಟರ್ ವಿಜಯ್, ಇದು ನಮ್ಮ ಊರಿನ ಸಂಪ್ರದಾಯ. ಈ ವಿಷಯದಲ್ಲಿ ನೋ ಆರ್ಗ್ಯುಮೆಂಟ್. ಬೇಕಾದ್ರೆ ಪ್ರೆಸ್ನವ್ರು ಕರೆಸಿ, ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ಓಕೆ? ಓಕೆ ಓಕೆ, ಬರ್ತೀವಿ. ಆ ರಾಣ ನಮಗೆ ಉಸಿರಾಡಕ್ಕೂ ಆಗದಾಗ ಮಾಡ್ಬಿಟ್ಟಿದ್ದಾರೆ. ಮೊದ್ಲು ಆ ರಾಣನ ಹುಟ್ಲಿಲ್ಲ ಅನ್ಸಿ, ಆಮೇಲೆ ವಿಷ್ಣು ಕತೆ ಮುಗಿಸ್ತೀನಿ. ಯಾಕ? ವಿಷ್ಣು ಅಂದ ಕೂಡ್ಲೆ ನೆನಪಾಯ್ತು. ನೀನ್ ಜೈಲ್ನಲ್ಲಿದ್ದಾಗ ನನ್ನ ಹಾಸ್ಪಿಟಲ್ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ವಿಷ್ಣು ಹೆಂಡತಿ ವಿಜಯ್ಗೆ ಹಳೆ ಪ್ರೇಯಸಿ ಆಗಿದ್ಲು ಅಂತ ನನಗಾಗ ಗೊತ್ತಾಯ್ತು. ಅವಳು ನಿಜವಾಗ್ಲು ಅವನು ಪ್ರೇಯಸಿನೇ ಆಗಿದ್ರೆ ಹೂವಿಂದ ಕೂಡ ಗಾಯನ ಹೇಗ್ ಮಾಡ್ಬೋದು ಅಂತ ನಾನ್ ತೋರಿಸ್ತೀನಿ. ವಿಷ್ಣು ಹೇಗಿದೆಯಾ? ವಿಷ್ಣು, ಅನಿತಾ, ಅನಿತಾ, ವಿಷ್ಣು ಜ್ಞಾನ ಬಂದಿದೆ. ಈಗ ಹೇಗಿದೆ ನಿಮ್ಗೆ? ಪ್ರಜ್ಞೆಯನ್ನು ಬಂದಿದೆ, ಆದ್ರೆ ನೋವಿನ್ನೂ ಕಡಿಮೆ ಆಗಿಲ್ಲ. ಗಾಯವಾಸಿ ಆದ್ರೆ ನೋವು ತಾನಾಗಿ ಹೋಗುತ್ತೆ. ಡೋಂಟ್ ವರಿ ವಿಷ್ಣು, ಯು ವಿಲ್ ಬಿ ಪರ್ಫೆಕ್ಟ್ಲಿ ಓಕೆ ಯಾರ್. ವಿಷ್ಣು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇವ್ರು ಟಿಫನ್ ತರೋಕೆ ನಾನು ಬರ್ಬೇಕಾಗಿತ್ತು, ಆದ್ರೆ ಇವ್ರನ್ನ ಒಬ್ಬರನ್ನೇ. ಪರವಾಗಿಲ್ಲ, ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ. ಈ ಪ್ರಜ್ಞೆ ಬಂದಾಗ್ಲಿಂದ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಹೋಗಿ. ವಿಷ್ಣು, ಬರುವಾಗ ಏನಾದ್ರೂ ತರಬೇಕಾ? ನಾನು ಅಮಿತ್ನ ಕಳಿಸ್ತೀನಿ. ಬೇಗ ಬರ್ತೀನಿ. ಸರ್, ಯಾರೋ ನಿಮ್ಗೆ ಇದನ್ನ ಕಳಿಸಿದ್ದಾರೆ. ಪ್ರೀತಿಯ ವಿಷ್ಣು, ನಿನ್ನ ಹೃದಯದಲ್ಲಿ ನೀನು ಪ್ರೀತಿಯಿಂದ ಬೆಳೆಸಿರೋ ಹೂವು ಇವತ್ತು ಬೇರೆ ಯಾರ್ದೋ ಪೂಜೆಗೆ ಉಪಯೋಗ ಆಗ್ತಾ ಇದೆ. ನಿನ್ನ ಪ್ರೀತಿ ಹೆಂಡ್ತಿನ ನಿನ್ನ ಸ್ನೇಹಿತ ನೋಡ್ಕೊಳ್ತಾ ಇರೋ ರೀತಿ ನಿಜವಾಗ್ಲೂ ಮೆಚ್ಚಬೇಕಾದ್ದು. ನಿನ್ನ ಪ್ರೀತಿಯ ಹೂವು ಬೇರೆಯವ್ರಿಗೆ ಉಪಯೋಗ ಆಗ್ತಾ ಇದೆ. ಅದಕ್ಕೆ ನಾನು ನಿನಗೆ ಈ ಹೂನ ಕಳಿಸಿದ್ದೀನಿ. ನಿನ್ನ ಹಿತಚಿಂತಕ.
ಏನಾಯ್ತು ವಿಷ್ಣು? ಆ ಹೂಗಳಲ್ಲಿ ಮುಳ್ಳುಗಳೇ ಜಾಸ್ತಿ ಇದೆ ಅಮಿತ್. ರಾಕಾ, ನೀನ್ ಕಳಿಸಿದ ಹೂಗಳಿಂದ ವಿಷ್ಣು ಬಾಳಲ್ಲಿ ಬಿರುಕು ಬಿಟ್ಟಿದೆ. ಇದು ಸ್ಯಾಂಪಲ್ ಅಷ್ಟೇ. ನಾನು ಮನಸ್ಸು ಮಾಡಿದ್ರೆ ಅವನು ಸಾವಿನ ಸುದ್ದಿನ ಒಂದೇ ಒಂದು ಕ್ಷಣದಲ್ಲಿ ಮುಖಪುಟದಲ್ಲಿ ಬರೋ ಹಾಗೆ ಮಾಡಬಲ್ಲೆ. ಆದ್ರೆ ಅವನು ಹಾಗೆ ಸತ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ಅವನು ಕೊರಗಿ ಕೊರಗಿ ಸಾಯ್ಬೇಕು. ಅರೆ ರೀ, ನೀವ್ಯಾಕೆ ಕೊಡ್ತಾ ಇದ್ದೀರಾ? So what? ನೋ, ಇಟ್ ವೋಂಟ್ ಲುಕ್ ನೈಸ್. ನೋ ಪ್ರಾಬ್ಲಮ್. ನೀನ್ ಹೋಗು. ನೀನ್ ತಗೊಂಡ್ ಹೋಗಪ್ಪ. ನೋ ವಿಜಯ್. ಅಲ್ಲ ನೀನ್ ವಿಜಯ್ ಪ್ಲೀಸ್. ಯಾರು ಕೊಟ್ರೇನೀಗ? ಹಾಗಲ್ಲ ವಿಜಯ್, ನೀವ್ಯಾಕೆ ಕೊಡ್ಬೇಕು ಅಂತ. ನಾನ್ ಕೊಟ್ರೆ ಶಲ್ವಿ, ಏ ವಿಷ್ಣು, ಎಲ್ರು ಹಾಸ್ಪಿಟಲ್ ಇಂದ ಮನೆಗೆ ಹೋಗುವಾಗ ಸೋತು ಸ್ವರ್ಗ ಹೋಗಿರ್ತಾರೆ. ಆದ್ರೆ ನಿನ್ ಕೇಸು ಆಪೋಸಿಟ್. ನೀನು ಒಳ್ಳೆ ಸಿಂಬಳ ಆಪಲ್ ತರ ಆಗ್ಬಿಟ್ಟಿದ್ಯಾ. ನನಗೆ ಡೌಟು, ನಿನ್ನಲ್ಲಿ ಯಾರೋ ನರ್ಸು ಚೆನ್ನಾಗಿ ಲವ್ ಮಾಡಿರ್ಬೇಕು. ಅದಕ್ಕೆ ನೀನ್ ಹೀಗಾಗಿದ್ಯಾ? ನಾನು ಇಲ್ಲಿ ಸೇರ್ಬೇಕಂತ ಯೋಚಿಸ್ತಾ ಇದ್ದೀನಿ. ನನಗೊಂದು ರೂಟ್ ತೋರ್ಸಮ್ಮ, ನಾನು ನಿರ್ರೋಟ್ಗೆ ಬಂದ್ಬಿಡ್ತೀನಿ. ನೀವು ಇಲ್ಲೇ ಇರಿ, ಕಾರ್ ತಗೊಂಡ್ ಬರ್ತೀನಿ. ಹಾ, ಸರ್, ಯಾರು ಕಳಿಸಿದ್ದಾರೆ? ಪ್ರೀತಿಯ ವಿಷ್ಣು, ನಿನ್ನನ್ನ ನಾನು ಯಾವುದೋ ಒಂದು ಮೂಲೆಯಿಂದ ಗಮನಿಸ್ತಾ ಇದ್ದೀನಿ. ನೀನೇನೋ ಈ ಅಪಘಾತದಿಂದ ಗುಣವಾಗಿ ಮನೆಗೆ ಹೋಗ್ತಾ ಇದ್ದೀಯ. ಇದರಿಂದ ನಿನ್ನ ಜೊತೆಲಿರೋರಿಗೆ ತುಂಬಾ ನಿರಾಸೆ ಆಗ್ತಿದೆ. ಇಷ್ಟು ದಿನ ಅವರು ಸ್ವೇಚ್ಛೆಯಾಗಿ ಸಂತೋಷವಾಗಿ ಅವ್ರಿಗಿಷ್ಟ ಬಂದಾಗಿರ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅದು ಕಷ್ಟ ಅನ್ಸುತ್ತೆ. ನೀನು ಬಿಟ್ಟು ಹೋಗಿದ್ದ ನಿನ್ನ ಜೀವನ ಅನ್ನೋ ಪ್ರಪಂಚದಲ್ಲಿ ಅವರು ಅವ್ರದೇ ಆದ ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಿನ್ನ ಹಿತಚಿಂತನೆ. ಯಾರು ಕಳ್ಸಿದ್ದಾರೆ? ನೊಂದಿರೋ ಜೀವನ ಸಂತೋಷ ಪಡಿಸೋಕೆ ಯಾರೋ ಹಿತೈಷಿಗಳು ಕಳಿಸಿದ್ದಾರೆ. ಸರ್, ಬಾಂಬೆ ಪೊಲೀಸ್ನವ್ರ ಸಹಕಾರನ ಬೆಂಗಳೂರು ಪೊಲೀಸ್ನವ್ರು ನಿರಾಕರಿಸಿದ್ದಾರೆ ಅಂತ ಗೊತ್ತಾಯ್ತು. ನಿಜಾನಾ? ನೋಡಿ, ನಮಗೆ ಬ್ಯಾಂಗ್ಳೂರ್ ಪೊಲೀಸು ಬಾಂಬೆ ಪೊಲೀಸ್ ಅನ್ನೋ ಭೇದ ಭಾವ ಇಲ್ಲ. ಇಡೀ ದೇಶದ ಪೊಲೀಸ್ ಫೋರ್ಸ್ ನಲ್ಲಿ ನಾವು ಒಂದು ಭಾಗ ಅಷ್ಟೇ. ಅಪರಾಧಿಗಳ ಮುಂದೆ ಎಸಿಪಿ ವಿಷ್ಣು ನಿಮ್ಮನ್ನ ಅವಮಾನ ಮಾಡಿದ್ರು ಅಂತ ಗೊತ್ತಾಯ್ತು. ನಿಜನಾ? ಖಂಡಿತ ಇಲ್ಲ. ಒಬ್ಬ ಸಿನ್ಸಿಯರ್ ಆಫೀಸರ್ ಬಗ್ಗೆ ನೀವೇ ಹೀಗೆ ಮಾತಾಡ್ತಿರೋದು ಕೇಳ್ತಿದ್ರೆ ನನಗೆ ನಾಚಿಕೆ ಆಗ್ತಿದೆ. ಹಲೋ ವಿಷ್ಣು. ವಿಜಯ್, ವಿಷ್ಣು ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣ್ತಿದೆ. ವಿಷ್ಣು ತನ್ನಲ್ಲೇ ತಾನು ಹೋರಾಡ್ತಾ ಇದ್ದಾನೆ. ವಿಷ್ಣು ದಕ್ಷ ಅಧಿಕಾರಿನೇ. ಆದ್ರೆ ಬ್ಯಾಂಗ್ಳೂರ್ ಪೊಲೀಸ್ನವ್ರಿಗಿಂತ ಮಾಫಿಯಾದರುಗಳು ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲ ವಿಜಯ್, ಬೇರೆ ಏನೋ ಕಾರಣ ಇದೆ. ನಮ್ ಕೆಲಸ ಮುಗಿದೋದ ತಕ್ಷಣ ನಾವು ಹೊರಟೋಗೋಣ. ನನಗೆ ಯಾಕೋ ಇಲ್ಲಿರೋಕೆ ಮನಸ್ಸಾಗ್ತಾ ಇಲ್ಲ. ವಿಷ್ಣು, ನಾವು ಹೋಗ್ತೀವಿ. ನೀವು ತುಂಬಾ ಬಿಸಿ ಅನ್ಸತ್ತೆ. ಛೇ, ಹಾಗೇನಿಲ್ಲ. DIG ಸಾಹೇಬ್ರ ಹತ್ರ ಹೋಗಿದ್ದೆ. ನಿಮ್ಮನ್ನ ವಾಪಸ್ ಬಾಂಬೆ ಕಳ್ಸೋಕೆ ಆರ್ಡರ್ಸ್ ಬರುತ್ತೆ ಅಂತ ಯೋಚಿಸ್ತಾ ಇದ್ದೀನಿ. ಯಾಕೆಂದ್ರೆ ಏನರ್ಥ? ಪ್ರೆಸ್ನವರು ಬಾಂಬೆ ಪೊಲೀಸ್ನವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳು ಬರ್ತಿದ್ದಾರೆ. ಅದಕ್ಕೆ ಯಾರು ಪರ್ಮಿಷನ್ ತಗೊಂಡು ಪೊಲೀಸ್ನವರು ಪ್ರೆಸ್ನವ್ರ ಹತ್ರ ಇದನ್ನೆಲ್ಲ ಮಾತಾಡಿದ್ದಾರೆ? ಪ್ರೆಸ್ನವರಿಗೆ ಯಾವ ವಿಷಯ ಹೇಳ್ಬೇಕು, ಯಾವ ವಿಷಯ ಹೇಳ್ಬಾರ್ದು ಅನ್ನೋದನ್ನ ನೀವೇ ನಿರ್ಧರಿಸಬೇಕು, ನೀವೇ ಆಕ್ಷನ್ ತಗೋಬೇಕು. ಲುಕ್ ಮಿಸ್ಟರ್ ವಿಜಯ್, ಬ್ಯಾಂಗ್ಳೂರ್ ಪೊಲೀಸ್ನವ್ರ ವಿರುದ್ಧ ಏನ್ ಆಕ್ಷನ್ ತಗೋಬೇಕು, ಏನ್ ತಗೋಬಾರ್ದು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅದು ನಿಮ್ಮ ಸಮಸ್ಯೆ ಅಲ್ಲ. ಓಕೆ? ಆದ್ರೆ ರಾಣಾ ಅಂತ ಕ್ರಿಮಿನಲ್ಸ್ ಈ ದೇಶದ ಸಮಸ್ಯೆ ವಿಷ್ಣು. ಇರ್ಲಿ ಬಿಡು ಅಮಿತ್, ನಾವು ಇಡೀ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಟ್ ದ ಹೆಲ್ ಇಸ್ ದಿಸ್ ಬ್ಯಾಂಗ್ಳೂರ್ ಪೊಲೀಸ್, ಬಾಂಬೆ ಪೊಲೀಸ್? ನಮ್ ಮುಂದೆ ಇರೋದು ವಿಷ್ಣು ಅಲ್ಲ, ಬೇರೆ ಯಾರೋ ಇರ್ಬೇಕು. ಹಲೋ, ACP ವಿಷ್ಣು ಹಿಯರ್. ಓ ಅನು, ಏನ್ ವಿಷಯ? ಈ ನಡುವೆ ನೀನು ಆಫೀಸಿಗೆ ಬಹಳ ಫೋನ್ ಮಾಡ್ತಾ ಇದೀಯಾ? ಏನ ಡಿನ್ನರ್ಗ? ಹಾ, ಅವ್ರು ಬರ್ತಾ ಇದ್ದಾರೆ. ಅರೆ, ಒಂದ್ಸಲ ಹೇಳಿದ್ರೆ ಅವ್ರು ಬರ್ತಾ ಇದಾರೆ ಅಂತ ನಾ ಕರ್ಕೊಂಡ್ ಬರ್ತೀನಿ. ಅನು ಫೋನ್ ಮಾಡಿದ್ದು. ಇವತ್ತು ರಾತ್ರಿ ನಿಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಬರ್ತೀರಾ ತಾನೆ? ನೋ ಸರ್, ಪ್ಲೀಸ್, ನಾನ್ ಬರೋಕ್ಕಾಗಲ್ಲ. ವಿಜಯ್, 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 ಅರೆ ವಿಜಯ್, ನಿಮ್ಮಿಬ್ಬರು ಜಗಳ ನನಗೆ ನಷ್ಟ. ವಾಟ್ ಇಸ್ ದಿಸ್ ವಿಷ್ಣು? ಹೀಗೆ ಎದ್ದೋದ್ರೆ ಏನ್ ಅರ್ಥ? ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ಸಲ್ಲ? ವಿಷ್ಣು, ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ.
ಚೇಚೆ ಹಾಗೇನಿಲ್ಲ. ಈ ವಿಷಯ ತಿಳ್ಕೋಬೇಕು ಅಂದ್ರೆ ನೀವು ನನ್ನ ಹೋಟೆಲ್ ಕರ್ಕೊಂಡು ಹೋಗ್ಬೇಕು. ಹೋಗೋಣವಾ? ಹೋಗೋಣ. ದಾರಿ ಉದ್ದಕ್ಕೂ ನಿನ್ನ ಮೌನನೇ ನೋಡ್ತಾ ಬಂದೆ. ನಾನು ಒಂದೇ ಒಂದು ಪೆಗ್ ಹಾಕೋ ಅಷ್ಟರಲ್ಲಿ ನೀನು 7 ಪೆಗ್ ಹಾಕಿದೀಯಾ? ಓ, ಐ ಆಮ್ ಸಾರಿ ಅಮಿತ್. ನಾನೇನು ಯೋಚನೆ ಮಾಡ್ತಿದ್ದೆ. ಐ ಆಮ್ ಸಾರಿ. ಅನು, ವಿಜಯ್ ಇವ್ರ ವಿಷಯ ತಾನೆ? ಅಮಿತ್, ಅನು ಪ್ರೀತಿಯಿಂದ, ವಿಜಯ್ ಸ್ನೇಹದಿಂದ ನಾನು ವಂಚಿತನಾಗಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ. ಅನು ನಾನು ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಅವಳು ನನ್ನ ಉಸಿರಿನಲ್ಲಿ ಉಸಿರಾಗಿ ಬೆರೆತೋಗಿದ್ದಾಳೆ. ಅನು ಇಲ್ಲದೆ ನನ್ನ ಜೀವನದಲ್ಲಿ ಯಾವ ಸುಖ ಸಂತೋಷನೂ ಇಲ್ಲ. ಅನುಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಅನು ವಿಜಯ್ ಮಧ್ಯೆ ಹಿಂದೆ ಯಾವ್ದಾದ್ರು ಸಂಬಂಧ ಇರ್ಬೋದು ಅಥವಾ ಇದ್ದಿರ್ಬೋದು. ಅದನ್ನ ಒಂದು ಮಾತಲ್ಲಿ ಹೇಳಿದ್ರೆ ಸಾಕು, ಅವಳಿಗೋಸ್ಕರ ನಾನು ಯಾವ ತ್ಯಾಗ ಮಾಡಕ್ಕೂ ಸಿದ್ಧ. ಯಾವ ತ್ಯಾಗ ಮಾಡಕ್ಕೂ. ಅನು ಚೆನ್ನಾಗಿರ್ಬೇಕು, ಅನು ಸಂತೋಷವಾಗಿರ್ಬೇಕು. ವಿಷ್ಣು, ನನಗೊಂದೇ ಭಯ. ನಿಂಗೆ ನಿಜ ಗೊತ್ತಾದ್ರೆ ನೀನ್ ಅನುಮಾನ ಪಟ್ಟು ಪಾಪ ಮಾಡ್ದೇನೋ ಅಂತ ಅನ್ಸತ್ತೆ. ಅನುಗೂ ವಿಜಯ್ಗೂ ಸಂಬಂಧ ಇದ್ದಿದ್ದು ಇತ್ತು, ಆದ್ರದು ಯಾವತ್ತೋ ಸತ್ತೋಗಿತ್ತು. ಅನು ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಅನು ನಿನ್ನ ಕೈ ಹಿಡಿದ ಕ್ಷಣದಿಂದ ಅವಳ ಸರ್ವಸ್ವನು ನೀನೇ ಅನ್ಕೊಂಡಿದ್ದಾಳೆ. ಬೇಕಾದ್ರೆ ನೀನ್ ಮನೆಗೆ ಹೋಗಿ ನೋಡು, ದೇವ್ರ ಮನೇಲೂ ನಿನ್ನ ಫೋಟೋನ ಇಟ್ಕೊಂಡು ಪೂಜಿಸ್ತಿರ್ತಾಳೆ. ಹಾಗಾದ್ರೆ ಅನು ಈ ವಿಷಯಕ್ಕೆ ಮುಚ್ಚಿಟ್ಲು? ವಿಷ್ಣು, ನಾನ್ ಹೇಳ್ತೀನಿ ವಿಷ್ಣು, ಅದು ಮುಚ್ಚಿಡುವಂತ ವಿಷಯ ಏನೂ ಆಗಿರ್ಲಿಲ್ಲ. ಅನು ವಿಜಯ್ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಅವರ ಜೀವನದಲ್ಲಿ ಮಂಗಳವಾದ್ಯ ಮೊಳಗೋಕ್ ಮುಂಚೆನೆ ಅವರಿಬ್ರು ಬೇರೆ ಆಗ್ಬೇಕಾಗಿ ಬಂತು. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ವಿಷ್ಣು, ಅನು ತಂದೆ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ವಿಜಯ್ ಒಬ್ಬ ಸಾಮಾನ್ಯ ACP ಅಂತ. ನಿರಂಜನ್ ದಾಸ್ ತನ್ನ ಮಗಳ ಅನುನ ವಿಜಯ್ ಕೊಡೋದಕ್ಕೆ ನಿರಾಕರಿಸ್ದ. ವಿಜಯ್ ಏನೇ ಆದ್ರೂ ತಾನು ಅನುನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡ್ದ. ನಿರಂಜನ್ ದಾಸ್ ತಾನೊಬ್ಬ ಚೀಫ್ ಮಿನಿಸ್ಟರ್ ಅಂತ ಹೇಳಿ ವಿಜಯ್ನ ಬೆದರ್ಸ್ ನೋಡ್ದ. ವಿಜಯ್ ನಿರಂಜನ್ ದಾಸ್ಗೆ ಎದುರು ಬಿದ್ದ. ವಿಜಯ್ದೇ ಮೇಲ್ಗೈ ಆಗುತ್ತೆ ಅಂತ ನಿರಂಜನ್ ದಾಸ್ಗೆ ಖಚಿತವಾಯ್ತು. ವಿಜಯ್ನ ಏನು ಮಾಡಕ್ಕಾಗ್ದ. ನಿರಂಜನ್ ದಾಸ್ ದೃಷ್ಟಿ ವಿಜಯ್ ತಂಗಿ ಮೇಲ್ ಬಿತ್ತು. ವಿಜಯ್ ತಂಗಿಗೆ ನಿರಂಜನ್ ದಾಸ್ ವೇಷಿ ಪಟ್ಟ ಕಟ್ಟ. ಈ ಅವಮಾನನ ಅವಳಿಂದ ಸಹಿಸಕ್ಕಾಗ್ಲಿಲ್ಲ. ವಿಜಯ್ ತಂಗಿ ಆ ಕ್ಷಣನೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ತಂಗಿನ ಕಳ್ಕೊಂಡ ವಿಜಯ್ ದಿಗ್ಭ್ರಾಂತನಾದ. ಈ ಆಘಾತದಿಂದ ಅನು ವಿಜಯ್ ಒಬ್ಬರನ್ನೊಬ್ರು ಮದುವೆ ಆಗೋ ನಿರ್ಧಾರನೇ ಕೈಬಿಟ್ರು. ವಿಜಯ್ ತನ್ನ ತಂಗಿನ ಮಾತ್ರ ಅಲ್ಲ, ತನ್ನೆಲ್ಲ ಆಸೆಗಳನ್ನು ಕಳ್ಕೊಂಡ್ಬಿಟ್ಟ. ವಿಜಯ್ ತನ್ನ ಅಧಿಕಾರ ಬಲದಿಂದ ನಿರಂಜನ್ ದಾಸ್ನ ಚೀಫ್ ಮಿನಿಸ್ಟರ್ ಸ್ಥಾನದಿಂದ ಫುಟ್ಪಾತ್ ನಿಲ್ಲಿಸ್ದ. ಆಗನು ಏನ್ ಮಾಡಿದ್ಲು ಗೊತ್ತಾ? ಈ ಅನು ನಿರ್ಧಾರ ಏನು ಅಂತ ಕೇಳಿ ನಿರಂಜನ್ ದಾಸ್, ಈ ನಿಮ್ ಮಗಳು ಮದ್ವೆ ಆಗೆ ಆಗ್ತಾಳೆ. ನಿಮ್ ಮಗಳು ಮದ್ವೆ ಆಗೆ ಆಗ್ತಾಳೆ. ಈ ದೇಶದ ಯಾವುದೋ ಜಮೀನ್ದಾರನಲ್ಲ, ಒಬ್ಬ ನಿಷ್ಠಾವಂತ ACPನ ಹುಡುಕೊಂಡು. ಕಡೆಗೂ ಅನಿತಾ ಒಬ್ಬ ACPನೇ ಮದ್ವೆ ಆದ್ಲು. ಆ ACP ಬೇರೆ ಯಾರು ಅಲ್ಲ ವಿಷ್ಣು, ನೀನೇ. ಓ ಮೈ ಗಾಡ್, ಓ ಮೈ ಗಾಡ್, ಎಂತ ತಪ್ಪು ಮಾಡ್ಬಿಟ್ಟೆ. ನನ್ನ ಅನು ಮೇಲೆ ನಾನೇ ಅನುಮಾನ ಪಡೋಗಾಗೋಯ್ತಲ್ಲ. ಅಮಿತ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ದೊಡ್ಡ ಅನಾಹುತದಿಂದ ಕಾಪಾಡ್ಬಿಟ್ಟೆ.
ಇಲ್ದಿದ್ರೆ ನನ್ನ ಮನಃಶಾಂತಿ ನಾನು ಕಳ್ಕೊಂಡು ಜೀವನವೆಲ್ಲ ಹೀಗೆ ಕೊರಗ್ತಾ ಇರ್ಬೇಕಾಗಿತ್ತು. ಒಂದ್ ವೇಳೆ ಅನುಗ್ ಈ ವಿಷಯ ಗೊತ್ತಾಗ್ಬಿಟ್ರೆ? ಏ ವಿಷ್ಣು, ಅನುಗ್ ಈ ವಿಷಯ ಹ್ಯಾಕ್ ಗೊತ್ತಾಗಕ್ ಸಾಧ್ಯ? ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡು. ಬಾ 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 ಬಾ, ನಡೆದದ್ದನ್ನೆಲ್ಲ ನೆನ್ಸ್ಕೊಂಡು ವಿಷಾದದಲ್ಲಿ ಮುಳುಗೋಕ್ಕಿಂತ ಸ್ವಲ್ಪ ವಿನೋದದಲ್ಲಿ ತೇಲಾಡೋಣ. ಏನಂತ್ಯ? ಕಮಾನ್, ಚಿಯರ್ಸ್! 2 ಅವರ್ಸ್ ನಿಂದ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬಿಟ್ರಿ? ಅನಿತಾಗ್ ಫೋನ್ ಮಾಡಿದ್ದೆ, ನಿಮ್ ಡಿನ್ನರ್ ಪ್ರೋಗ್ರಾಮು ಇಲ್ಲಿದೆ ಅಂತ ಗೊತ್ತಾಯ್ತು. ಏ ವಿಜಯ್, ವಿಜಯ್, ಮೈ ಡಿಯರ್ ವಿಜಯ್. ವಿಜಯ್, ನಿನಗೆ ನಿನ್ನ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್. ನಿನ್ನ ನಡವಳಿಕೆಯಿಂದ ಬೇಜಾರಾಗಿತ್ತು ವಿಷ್ಣು. ಮಾತುಕತೆ ಆಮೇಲೆ, ಮೊದಲು ಡಿನ್ನರ್ ಆಗ್ಲಿ. ಡಿನ್ನರ್ ರಾತ್ರಿ 2:30 ಈಗೇನು ಸಿಗೋಲ್ಲ. ಅರೆ 2:30 ಬೆಳಗಾಗ್ತಾ ಇದೆ. ನೋ 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 ನೋ, ಇಟ್ಸ್ ಟೂ ಲೇಟ್. ನಾನ್ ಮನೆಗೆ ಹೋಗ್ತೀನಿ. ಓಕೆ, ನಾನ್ ಮನೆಗೆ ಹೋಗ್ತೀನಿ. ಅನು ಕಾಯ್ತಾ ಇರ್ತಾಳೆ. ಅಮಿತ್, ಐ ಆಮ್ ಸಾರಿ, ಇವತ್ತು ನಿನಗೆ ಊಟ ಬಾಕಿ ಆಗೋಯ್ತು. ಓಕೆ, ಐ ಆಮ್ ಸಾರಿ. ನಾನು ಮನೆಗೆ ಹೋಗಿ ಅನು ಜೊತೆ ಪಾರ್ಟಿ, ಹಾಗೆ ಬಾಂಬೆ ಸ್ಟೈಲ್. ಓಕೆ? ಏ ಅಮಿತ್, ರಾತ್ರಿ ನೀನು ಮೀನಾ ಬಾಬಿಗೆ ಡೆಫಿನೆಟ್ ಆಗಿ ಫೋನ್ ಮಾಡ್ಬೇಕು. ನಾ ತುಂಬಾ ತುಂಬಾ ಕೇಳ್ದೆ ಅಂತ ಹೇಳ್ಬೇಕು. ವಿಷ್ಣು, ಡ್ರಿಂಕಿಂಗ್. ಅರೆ ಅಮಿತ್, ವಿಷ್ಣು ಮತ್ತೆ ಬದಲಾಗಿದ್ದಾನೆ. ಬದಲಾಗಿದ್ದಾನ? ವೆರಿ ಗುಡ್. ಅವನು ಬದಲಾಗಿದ್ರೆ ಅವನು ಹ್ಯಾಪಿ, ನೀನು ಹ್ಯಾಪಿ, ನಾನು ಹ್ಯಾಪಿ, ಎವರಿಬಡಿ ಹ್ಯಾಪಿ. ಇಲ್ಲೇ ಇರು, ಬರ್ತೀನಿ. ಎಲ್ಲಿಗೆ? ನೀನು ಹ್ಯಾಪಿ, ನಾನು ಹ್ಯಾಪಿ, ವಿಷ್ಣು ಹ್ಯಾಪಿ. ಅನಿತಾಗ್ ಫೋನ್ ಮಾಡಿ ಬರ್ತೀನಿ, ಅವಳು ಹ್ಯಾಪಿ ಆಗಿರ್ಲಿ. ಓಕೆ ಓಕೆ. ಅಯ್ಯೋ ರಾಮ. ಅಮಿತ್, ಅಮಿತ್, ಅರೆ ಅಮಿತ್, ಎಲ್ಲಿ ಹೋಗ್ತಿದೀಯಾ? Bloody bitch. Bloody rascal!
ನನ್ ಬಿಟ್ಟು ಹೋಗ್ಬೇಡ ಅಮಿತ್, ನನ್ ಬಿಟ್ಟು ಹೋಗ್ಬೇಡ ಪ್ಲೀಸ್ ಅಮಿತ್. ನನ್ ಬಿಟ್ಟು ಹೊರಟೋದ್ರೆ ನಾನಿಲ್ಲಿ ಅನಾಥ ಆಗ್ಬಿಡ್ತೀನಿ ಅಮಿತ್. ವಿಷ್ಣು ವಿಷ್ಣು, ಕಾಲ್ದ ಡಾಕ್ಟರ್, ಕಾಲ್ದ ಡಾಕ್ಟರ್, ನನ್ನ ಅಮಿತ್ನ ಕಾಪಾಡಿ, ನನ್ನ ಅಮಿತ್ನ ಕಾಪಾಡಿ. ಬೇಗ ಡಾಕ್ಟರ್ ಕರೆಸಿ. ಡಾಕ್ಟರ್ 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 ಜೈ ಅಮಿತ್ ನಮ್ಮಿಂದ ದೂರ ಹೊರಟೋಗಿದ್ದಾನೆ. ಅಮಿತ್ ದೇಹದಿಂದ ಈಗಾಗಲೇ ಬೇಕಾದಷ್ಟು ರಕ್ತ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅವನ್ನ ಉಳಿಸಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು ವಿಜಯ್. ಅವನ್ನ ಯಾರು ಉಳಿಸಕ್ಕಾಗಲ್ಲ ವಿಜಯ್. ಉಳಿಸಕ್ಕಾಗಲ್ವಾ? ನನ್ನ ಅಮಿತ್ನ ಉಳಿಸಕ್ಕಾಗಲ್ವಾ? Why can't you try it? At least try it. ಏ ವಿಜಯ್, ಪ್ಲೀಸ್ ದಯವಿಟ್ಟು ನನ್ನ ದೂರ ಮಾಡಬೇಡ. ನೀನೇನೋ ಹೊತ್ತು ನಿನ್ನ ದುಃಖನ ಕಡಿಮೆ ಮಾಡ್ಕೊಂಡೆ, ಆದ್ರೆ ನಾನು ಅಳೋದಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನಾನು ಹೇಳ್ತಾ ಇದ್ದೀನಿ ವಿಜಯ್. ಅಮಿತ್ ನಿನ್ಗೆ ಎಷ್ಟು ಬೇಕಾದವನು ನನಗೂ ಅಷ್ಟೇ ಬೇಕಾದವನು. ಆದ್ರೆ ಇಂಥ ಪರಿಸ್ಥಿತಿ ನಾವೇನ್ ಮಾಡಕ್ಕಾಗತ್ತೆ? ನೋಡು, ಅಮಿತ್ ತನ್ನ ನೋವನ್ನೆಲ್ಲ ಸಹಿಸ್ಕೊಂಡು ಇನ್ನು ಯಾಕೆ ಬದುಕಿದ್ದಾನೆ ಗೊತ್ತಾ? ಅವನ ಆತ್ಮ ಅವನ ಶರೀರನ ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಈಗಲಾದ್ರೂ ಅರ್ಥ ಆಯ್ತಾ? ಹೋಗು, ಅವನ ಹೆಂಡತಿಗೆ ಫೋನ್ ಮಾಡು, ಕರ್ಸು. ಅಮಿತ್ ಹೆಂಡತಿನ ಕರ್ಸಿ ಅವನ್ ಕೊನೆ ಆಸೆನ ಪೂರೈಸು. ಇಲ್ದಿದ್ರೆ ಅವನ್ ಹೀಗೆ ನರಳ್ತಾ ಕೊರಗಿ. ಅಮಿತ್ ಹೆಂಡತಿ ಅಯ್ಯೋ, ಅದನ್ನ ಹ್ಯಾಕ್ ಬಿಡಿಸಿ ಹೇಳಿ. ಮೀನಾ ಏನು ಯಾಕೆ ಹೇಳ್ಬಾರ್ದು? ಹೇಳ್ತೀನಿ ವಿಷ್ಣು, ಅವ್ರ ಹೆಂಡತಿ ಸತ್ತು 6 ವರ್ಷ ಆಯ್ತು. ವಾಟ್? ಎಸ್, 6 ವರ್ಷ ಆಯ್ತು ವಿಷ್ಣು, 6 ವರ್ಷ. ಅವನ್ ಹೆಂಡತಿ ಬೇರೆ ಯಾರು ಅಲ್ಲ, ನನ್ ತಂಗಿ. ಅಮಿತ್ ಫೋನ್ ನಲ್ಲಿ ಹೆಂಡತಿ ಜೊತೆ ಮಾತಾಡ್ತಿರ್ಲಿಲ್ಲ, ಅವನೇ ಮಾತಾಡ್ಕೊಳ್ತಿದ್ದ. ದುಃಖನ ತಾನ್ ನುಂಗಿ ನಗನಗ್ತಾ ಇರ್ತಿದ್ದ, ಎಲ್ರನ್ನು ನಗಸ್ತಾ ಇರ್ತಿದ್ದ. ವಿಷ್ಣು 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 ಎಷ್ಟು ದೊಡ್ಡ ಸುಳ್ಳು. ಯಾಕೆ ಮಾಡಿದೆ ಅಮ್ಮಿ? ಬಹಳ ದೊಡ್ಡ ಮನುಷ್ಯ ನೀನು, ತುಂಬಾ ದೊಡ್ಡ ಮನುಷ್ಯ ನೀನು. ಮೀನಾ ನನಗೋಸ್ಕರ ಕಾಯ್ತಿದ್ದಾಳೆ. ನಾನು
ಹೋಗ್ಬೇಕು. ಕರಿಬೇಡ, ನಾನು ಬರಲ್ಲ. ನನಗೆ ಗ್ರೀನ್ ಸಿಗ್ನಲ್ ಕೊಡು ವಿಜಯ್. ವಿಜಯ್ ಪ್ಲೀಸ್, ಗ್ರೀನ್ ಸಿಗ್ನಲ್. ವಿಜಯ್ ಪ್ಲೀಸ್ ಕೊಡು. ವಿಜಯ್ ವಿಜಯ್ ಕೊಡು. ನೀನ್ ಯಾವಾಗ್ಲೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತೀಯ ಅಮ್ಮೆ. ಯಾಕ್ರಾಕ ಪೊಲೀಸ್ನವರಿಂದ ನಿನ್ನ ಡೈನ ನೀನು ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಲ್ಲ? ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಪೊಲೀಸ್ನವ್ರು ವಶ ಮಾಡ್ಕೊಂಡ್ರು ಆ ನಿನ್ನ ಡೈನ ಇವತ್ತಿ ರಾಣ ತನ್ನ ಕೈವಶ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಅಯ್ ರಾಣ, ಪೊಲೀಸ್ನವ್ರು ವಶ ಪಡಿಸ್ಕೊಂಡಿರೋದು ನನ್ನ ಡೈ ಅಲ್ಲ, ನಿನ್ನ ಡೈನ. ನನ್ನ ಡೈ ನನ್ನ ಹತ್ರನೇ ಭದ್ರವಾಗಿದೆ. ಏನಂದೆ? ನಿನ್ನ ಡೈ ನಿನ್ನ ಹತ್ರ ಭದ್ರವಾಗಿದ್ಯಾ? ಹಾಗಾದ್ರೆ ನಂದೇನು ನನ್ನ ಹತ್ರ ಇದೆ. ಈ ಸಂಚು
Jump!